ಪರಿಚಯ ಆಗಿದೆ. ಹೇಗೆಂದ್ರೆ ನಾನು 1920 ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಾಗ ಅವರು ಝೋನ್ ಚೇರ್ಮನ್. ಈಗ ಒಂದು 2 ವರ್ಷದಿಂದ ನಮ್ಮ ಊರಿನಲ್ಲೇ ಒಂದು ರೀಜನ್ ಮೀಟ್ ನಡೀತು. ಲಯನ್ಸ್ ಅಲ್ಲಿ ಹೋಗಿದ್ದೆ, ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದೆ. ಅಲ್ಲೂ ಒಂದು ಉದಾಹರಣೆ ಕೊಟ್ಟೆ. ಯಾವುದು ಅಂತಂದ್ರೆ ನಾವು ಸತ್ಯವತಿ ಗೊತ್ತಿಲ್ಲ ಉದಾಹರಣೆ ಕೊಟ್ಟೆ. ಯಾಕೆ ಅಂತಂದ್ರೆ ಅವರು ಒಂದು 3 ವರ್ಷದ ಹಿಂದೆ, 1920 ಅಂದ್ರೆ ಒಂದು 5 ವರ್ಷದ ಹಿಂದೆ, 5 ವರ್ಷದಿಂದ ಝೋನ್ ಚೇರ್ಮನ್ ಆದಾಗ ನನಗೇನು ಎಲ್ಲ ಒಂದು ರೀತಿ ನಾಚಿಕೆ ಸ್ವಭಾವದ ಎಲ್ಕರದ್ದು ಬರ್ದೆ ಬರೀ ಹಾಗೆ ಒಂದು ರೀತಿ ಎಲ್ಲ ಕಡೆ ಮಾತಾಡಿಕೊಂಡು ಧೈರ್ಯ ಮಾಡಿ ಮುಂದೆ ಮಾತಾಡೋಂಥದ್ದಾಗಲಿ ಇದರಾಗಲಿ ಯಾವುದು ಕೂಡ ಕಾಣಿಸ್ಕೊಂಡಿರಲಿಲ್ಲ ನನಗೆ. ಆದರೆ ಕೇವಲ ಒಂದು 3-4 ವರ್ಷದಲ್ಲಿ ಎಂಥ ಬದಲಾವಣೆ ಅಂತಂದ್ರೆ, ನಮ್ಮಲ್ಲಿ ಚೇತನ್ ರಾಮ್ ಅಂತೇಳಿ ಮೋಟಿವೇಶನ್ ಸ್ಪೀಕರ್ ಇದ್ದಾರೆ ಮೈಸೂರಿನಲ್ಲಿ. ಅವರ ಒಂದು ಇದರಲ್ಲಿ ಸಿಕ್ಕಿದ್ರು ಅವರು. ನೋಡಿದ್ರೆ ನಾನು ಅವತ್ತಿಂದ ಅವರ ಫೇಸ್ಬುಕ್ ಫ್ರೆಂಡ್ ಆದಾಗ ನೋಡ್ತೀನಿ, ಪ್ರತಿಯೊಂದು ಮಾಡೆಲ್ಗಳಲ್ಲಿ ಹೋಗೋದು, ಜೊತೆ ಮೋಟಿವೇಶನ್ ಸ್ಪೀಕರ್ ಆಗಿ ಮಾಡೋಂಥದ್ದು, ಜೊತೆಗೆ ಎಲ್ಲಾದ್ರೂ ಕೂಡ ಲರ್ನಿಂಗ್ ಏಕೆಂದ್ರೆ ಮೊನ್ನೆ ಆರ್ಕಾಲಜಿ ಕೂಡ ಲರ್ನ್ ಮಾಡಿ ಒಂದು ರೀತಿ ಏನೋ ಒಂದು 3-4 ವರ್ಷದಲ್ಲಿ ಏನೋ ದೈತ್ಯವಾಗಿ ಬೆಳೆದಂತೆ ನನಗಂತೂ ಭಾಸವಾಯಿತು. ಅವ್ರ ಉದಾಹರಣೆನ ನಾವು ರೀಜನ್ ಮೀಟಿಂಗ್ ಕೊಟ್ಟೆ. ನೋಡಿ, ಈ ರೀತಿ ಬದಲಾವಣೆ ಸಾಧ್ಯ, ಯಾರಿಗಾರು ಯಾವುದು ಸಾಧ್ಯ ಅಂದ್ರೆ ಇದು ಕೂಡ ಸಾಧ್ಯ ಅಂತ ಹೇಳಿದೆ. ಇವತ್ತು ಏನ್ ಮೆಚ್ಚಬೇಕು ಅಂತಂತಂದ್ರೆ, ಅವ್ರಿಗೆ ಒಬ್ರು ಹೆಣ್ಣಾಗಿ ಯಾವುದಕ್ಕೂ ಕೂಡ ಹೆದರದೆ ನಾನು ಏನ್ ಮಾಡಬೇಕು ಅಂತೇಳಿ ಮಾಡಿ ತೋರಿಸಿ ನಿಮ್ ಮುಂದೆ ನಿಂತ್ಕೊಂಡು ಇನ್ನೂ ಕೂಡ ಮಾಡಕ್ ರೆಡಿ ಅಂತ ತೋರಿಸ್ತಾ ಇದಾರಲ್ಲ, ಅದಕ್ಕೆ ನಾನು ಮೆಚ್ತೀನಿ, ಅದಕ್ಕೆ ಅಭಿನಂದನೆ ಹೇಳ್ಬೇಕಿರ್ತೀನಿ. ಆ ಧೈರ್ಯ ಕೂಡ ಬರ್ಬೇಕಂದ್ರೆ ಅವರಲ್ಲಿರುವಂತ ಒಂದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್. ಹೆಸರೇ ಹೇಳ್ತಾ ಇದ್ದಾರೆ ಇವತ್ತು ಕನ್ವೆನ್ಷನ್ ಏನು ಅಂತ, ಸತ್ಯಮೇವ ಜಯತೆ. ಸತ್ಯ ನನ್ನ ಹತ್ರ ಇದೆ, ನಾನು ಯಾರಿಗೂ ಕೂಡ ಹೆದರೋದಿಲ್ಲ. ಸತ್ಯ ಇರೋವರೆಗೂ ನಾನು ಯಾರಿಗೂ ಹೆದರಿಲ್ಲ, ನನ್ನ ಹೆಸರಲ್ಲೇ ಸತ್ಯ ಇದೆ ಅಂತ ಹೇಳಿ ಈ ವರ್ಷ ಅತ್ಯಂತ ಯಶಸ್ವಿಯಾಗಿ ಮಾಡಿ ತೋರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಹೇಳ್ತೀನಿ, ನಾವು ಒಬ್ಬರು ಡಿಸ್ಟ್ರಿಕ್ಟ್ ಗವರ್ನರ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವು ಇಂಟರ್ನ್ಯಾಷನಲ್ ಕೂಡ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಒಬ್ಬ ಡಿಸ್ಟ್ರಿಕ್ಟ್ ಗವರ್ನರು ಮೆಂಬರ್ಶಿಪ್ ಜಾಸ್ತಿ ಮಾಡಬೇಕು, ಲೈಫ್ ಮೆಂಬರ್ಗಳನ್ನ ಜಾಸ್ತಿ ಮಾಡಬೇಕು, ಕ್ಲಬ್ಗಳನ್ನ ಹೆಚ್ಚು ಮಾಡಬೇಕು, ಜೊತೆಗೆ ಮ್ಯಾಂಡೇಟರಿ ಅಡ್ಮಿನಿಸ್ಟ್ರೇಟಿವ್ ಈವೆಂಟ್ಸ್ ಏನಿದೆ, ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಮಾಡಬೇಕು, ಕ್ಯಾಬಿನೆಟ್ ಮೀಟಿಂಗ್ಗಳು ಮಾಡಬೇಕು, ರೀಜನ್ ಮೀಟ್ಗಳು ಮಾಡಬೇಕು, ಕನ್ವೆನ್ಷನ್ ಮಾಡಬೇಕು. ಎಲ್ಲ ಕೂಡ ಮಾಡಿದ್ದಾರೆ. ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ನಾವು ಒಬ್ಬರು ಗವರ್ನರ್ ಇಂದ ಏನೂ ಮಾಡದೇ ಇರೋರನ್ನ ನೋಡಿದ್ದೀವಿ. ಅವನು ಕೂಡ PDG ಅಂತ ಗುರುತಿಸ್ತೀವಿ ನಾವು ಎಲ್ಲ ಕಡೆ. ಎಲ್ಲರೂ ಮಾಡಿರೋ ಹತ್ರ ಏನ್ ಮಾಡಬೇಕು? ಮಾಡಿರೋದು ಯಾರಿಗೆ? ನಮ್ಮ ಜಿಲ್ಲೆಗೆ ಮಾಡೋದು ಇನ್ಯಾರಿಗೆ ಮಾಡ್ತಾರೆ? ನಮ್ಮ ಜಿಲ್ಲೆಗೆ. ಆ ಜಿಲ್ಲೆಗೆ ಮಾಡಿದವ್ರನ್ನ ನಾವು ಪ್ರೋತ್ಸಾಹ ಮಾಡ್ಲೇಬೇಕಲ್ವಾ? ಅವ್ರಿಗೆ ಸಣ್ಣ ಪುಟ್ಟದ್ರಲ್ಲೆಲ್ಲ ನಾವು ಏನಾದ್ರೂ ಕೂಡ ಅವ್ರ ಬಗ್ಗೆ ಏನಾದ್ರು ಮಾತಾಡಿ ಅವ್ರನ್ನ ಕಾಲೆಳೆದು ಹಿಂದಕ್ಕೆ ಎಳೆಯೋದು ಮಾಡಿದ್ರೆ ಯಾವ ಡಿಸ್ಟ್ರಿಕ್ಟ್ ಗವರ್ನರ್ ಕೂಡ ಕೆಲಸ ಮಾಡ್ತಾರೆ. ಇಂಥ ಸಮಯದಲ್ಲಿ ಇಡೀ ಒಂದು ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲೇ 126 LMF ಮಾಡಿ ಮೊದಲನೇ ಸ್ಥಾನದಲ್ಲಿ ನಿಂತಿರುವಂತಹ ಸತ್ಯವತಿ ಬಸವರಾಜ್ ಅವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಹಾಗೆ 22 ಕ್ಲಬ್ ಮಾಡಿ ಇಡೀ ನಮ್ಮ ಜಿಲ್ಲೆ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತೆ ಮಾಡಿರುವಂತಹ ಸತ್ಯವತಿ ಬಸವರಾಜ್ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಹಾಗೆ ನಮ್ಮ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಕೂಡ ಅವರಿಗೆ ಎಲ್ಲ ರೀತಿಯ ಗೌರವವನ್ನು ಕೊಟ್ಟಿದೆ. ರೈಸಿಂಗ್ ಸ್ಟಾರ್ ಅವಾರ್ಡ್ ಇರ್ಬೋದು, ಸೂಪರ್ ಸ್ಟಾರ್ ಅವಾರ್ಡ್ ಇರ್ಬೋದು, ಹಾಗೆ ಮೆಗಾ ಸ್ಟಾರ್ ಅವಾರ್ಡ್ ಇರ್ಬೋದು. ಮೊನ್ನೆ ಕೂಡ ಹೈಯೆಸ್ಟ್ ಅವಾರ್ಡ್ ಹಿಂದೆ SMC ಪೀಕ್ ಅಚೀವರ್ ಅವಾರ್ಡ್ ಅದನ್ನು ಕೂಡ ಕೊಟ್ಟು ಗೌರವಿಸಿ ಮುಂದಿನ ವರ್ಷದ ಟ್ರೆಜರರ್ ಆಗಿ ಕೂಡ ನೇಮಕ ಮಾಡಿಕೊಂಡಿದೆ. ಹಾಗೆ ಇಂಟರ್ನ್ಯಾಷನಲ್ ಕೂಡ ಅದರ ಹೈಯೆಸ್ಟ್ ಅವಾರ್ಡ್ ಅವಾರ್ಡ್ ಅಂಬಾಸಿಡರ್ ಆಫ್ ಗುಡ್ ವಿಲ್ ಅವಾರ್ಡ್ ಅದನ್ನು ಕೂಡ ಗೌರವಿಸಿದೆ. ನಾನು ಕೂಡ ಅಂತಾರಾಷ್ಟ್ರೀಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸಿ ಮುಂದಿನ ಅವರ ನಾಯಕತ್ವ ಜೀವನ ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ಸಾಧನೆಗಳ ಮೂಲಕ ಇಡೀ ವಿಶ್ವದ ಗಮನವನ್ನು ಸೆಳೆಯಲಿ ಅಂತೇಳಿ ನಾನು ಕೋರ್ತೇನೆ. ಹಾಗೆ ಈ ಜಿಲ್ಲೆಗೆ ಮುಂದಿನ ನಾಯಕರುಗಳು ಎಲ್ಲರೂ ಕೂಡ ಬಹಳ ಎಫಿಷಿಯೆಂಟ್ ಆಗಿರುವಂತ ನಾಯಕರುಗಳೇ. ನಮ್ಮ ಉಮೇಶ್ ಇರ್ಬೋದು, ರುದ್ರೇಶ್ ಇರ್ಬೋದು, ಶಶಿಧರ್ ಇರ್ಬೋದು, ಅವರೆಲ್ಲರ ನಾಯಕತ್ವದಲ್ಲಿ ಜಿಲ್ಲೆ ಇನ್ನೊಂದಷ್ಟು ಹೆಚ್ಚಾಗಲಿ, ಎಲ್ಲಾದ್ರೂ ಇಲ್ಲಿ ಮೆಂಬರ್ಶಿಪ್ ಜಾಸ್ತಿ ಆಗಲಿ, ಅಲಯನ್ಸ್ನ ಅಲೆ ಎಲ್ಲ ಕಡೆ ಪ್ರಸಾರ ಆಗಲಿ. ಈಗಾಗಲೇ ಕಣ್ತೆರೆದು ನೋಡಂತ ಆಗಿದೆ ಬೆಂಗಳೂರಿನಲ್ಲಿ, ಅದು ಇನ್ನೊಂದಷ್ಟು ಹೆಚ್ಚಿಗೆ ಆಗಿ ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇರುವಂತಹ ವೇದಿಕೆ ಯಾವುದು? ಅಲಯನ್ಸ್ ವೇದಿಕೆ. ನಮ್ಮ ಹೆಮ್ಮರ ಯಾವುದು? ಅಲಯನ್ಸ್. ಅದರ ಎಲ್ಲ ನಾವೆಲ್ಲರೂ ಕೂಡ ಅದರ ಸದಸ್ಯರು ಅಂತ ಹೇಳ್ತಾ
ಅವರು ಕೂಡ ಅವರ ಮುಂದಿನ ಇವತ್ತಿನ ಎಲೆಕ್ಷನ್ನಲ್ಲಿ ಆಯ್ಕೆ ಆಗುವಂಥ ಎಲ್ಲ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ಗಳಿಗೆ, ಡಿಸ್ಟ್ರಿಕ್ಟ್ ಗವರ್ನರ್ಗೆ ನಾನು ಶುಭಾಶಯಗಳನ್ನ ತಿಳಿಸ್ತಾ, ಇವತ್ತು ಅವಾರ್ಡ್ ಫಂಕ್ಷನ್ ಕೂಡ ಇದೆ. ಅವಾರ್ಡ್ ಫಂಕ್ಷನ್ನಲ್ಲಿ ಅವಾರ್ಡ್ಗಳನ್ನ ತೆಗೆದುಕೊಳ್ತಾ ಇರೋಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಈಗಾಗಲೇ ಹೇಳಿದೆ ನಿಮ್ಮ ಜಿಲ್ಲೆ ನಂಬರ್ 1 ಸ್ಥಾನದಲ್ಲಿದೆ ಅಂತೇಳಿ. ಅದನ್ನು ಆಚರಿಸಬೇಕಾದ್ದು, ಸೆಲೆಬ್ರೇಟ್ ಮಾಡಬೇಕಾಗಿರೋದು ನಾವು ಈ ವರ್ಷದ ಕನ್ವೆನ್ಷನ್, ಅಸೋಸಿಯೇಷನ್ ಕನ್ವೆನ್ಷನ್ ಜೈಪುರಲ್ಲಿ ನಡೀತಾ ಇದೆ. 28, 29, 30 ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿ ನಂತರ ಅಲ್ಲೇ ಜೈಪುರು ಮತ್ತು ಸುತ್ತಮುತ್ತ ಇರುವಂಥ ಪ್ಲೇಸಸ್ಗಳನ್ನ ಕೂಡ ನೋಡ್ಕೊಂಡು ಬರ್ಬೋದು. ಅದಕ್ಕೆ ತಾವೆಲ್ಲರೂ ಕೂಡ ಪ್ಲಾನ್ ಮಾಡಿ. ಏರ್ ಟಿಕೆಟು ದಿವಸ ಜಾಸ್ತಿ ಆಗ್ತಾ ಇದೆ. ಮಂಡ್ಯದವರು ಒಂದು 15 ದಿವಸ ಹಿಂದೆ ಮಾಡಿದಾಗ 11,000 ಇತ್ತು, ಈಗ 16,000 ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ 20,000 ಆಗುತ್ತೆ. ಅದಕ್ಕೆ ಆದಷ್ಟು ಕೂಡ ಬೇಗ ಮಾಡಿ ಅಂತ ಹೇಳ್ತಾ, ಇವತ್ತು ಬಿಸ್ನೆಸ್ ಸೆಷನ್, ಅವಾರ್ಡ್ ಫಂಕ್ಷನ್ ಇರೋದ್ರಿಂದ ನಾನು ಬಹಳಷ್ಟು ಮಾತಾಡಬೇಕು ಅಂತಿತ್ತು, ಮಾತಾಡೋಕ್ಕೆ ಸಮಯದ ಅಭಾವ ಇರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಅರವಿಂದ.